Follow my Instagram to get crazy updates. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರೈಡ್ ಮಾಡ್ತಿರೋ ಸ್ಕೂಟರ್ ಹೋಂಡಾ ಆ್ಯಕ್ಟಿವಾ 2010 ಮಾಡೆಲ್ ಆ್ಯಂಡ್ ದಿಸ್ ಇಸ್ ದಿ ಕೀ. ಆ್ಯಂಡ್ ಫಸ್ಟ್ ವರ್ಷನ್ ಆಫ್ ಆ್ಯಕ್ಟಿವಾನ ನಾನು ರಿವ್ಯೂ ಮಾಡಿದ್ದೀನಿ, ಅದನ್ನು ಐ ಬಟನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದು 2010 ಮಾಡೆಲ್, ಸಖತ್ತಾಗಿದೆ ಗಾಡಿ. ಫಸ್ಟು 360 ಡಿಗ್ರಿ ಗಾಡಿನ ನೋಡೋಣ ಬನ್ನಿ. ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಆ್ಯಂಡ್ ಫಸ್ಟ್ ವರ್ಷನ್ಗೂ ಮತ್ತು ಸೆಕೆಂಡ್ ವರ್ಷನ್ಗೂ ಏನಪ್ಪ ಡಿಫ್ರೆನ್ಸು ಅಂದರೆ ಇಂಜಿನಲ್ಲಿ ಡಿಫ್ರೆನ್ಸ್ ಇದೆ, ಮತ್ತು ಹೆಡ್ಲೈಟು, ಟೈಲ್ ಲ್ಯಾಂಪು, ಓವರಾಲ್ ಬಾಡಿ ಫುಲ್ ಚೇಂಜ್ ಇದೆ. ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಆ್ಯಲಜಾನ್ ಬಲ್ಪು ಹಳೇದು ಕಂಪೇರ್ ಮಾಡಿದ್ರೆ ಇದು ವೈಡಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ಸು ವೈಡಾಗಿ ಕೊಟ್ಟಿದ್ದಾರೆ. ಫಸ್ಟ್ ವರ್ಷನ್ ಆಫ್ ಹೋಂಡಾ ಆ್ಯಕ್ಟಿವಾದಲ್ಲಿ ಇಂಡಿಕೇಟರ್ಸ್ಗೆ ಆರೆಂಜ್ ಕಲರ್ ಗ್ಲಾಸ್ ಕೊಡೋರು ಇಂಡಿಕೇಟರ್ಸ್ಗೆ, ಬಟ್ ಈ ಗಾಡಿಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕೊಟ್ಟಿದ್ದಾರೆ, ಬಟ್ ಒಳಗಡೆ ಆ್ಯಲಜಾನ್ ಬಲ್ಬ್ಸೇ ಇರೋದು. ಆ್ಯಂಡ್ ನಂಬರ್ ಪ್ಲೇಟ್ ಹೋಲ್ಡರ್ ಫಸ್ಟ್ ಕೊಡ್ತಿರ್ಲಿಲ್ಲ, ಅವಾಗ ಸ್ಟಿಕ್ಕರ್ ನಂಬರ್ ಪ್ಲೇಟ್ ಹಾಕ್ಸ್ತಿದ್ವಿ, ಬಟ್ ಈಗ ಕೊಡ್ತಿದ್ದಾರೆ. ಇದು ಕಾಂಬಿ ಬ್ರೇಕ್ ಸಿಸ್ಟಮ್ ಅಂತ ಕರೀತಾರೆ. ಆ್ಯಂಡ್ ನೋಡ್ಬೋದು ಈ ಥರ ಕಾಣುತ್ತೆ. ನಾರ್ಮಲ್ ಸ್ಟೀಲ್ ವೀಲ್ಸು, 10 ಇಂಚ್ ಟೈರ್ ಪ್ರೊಫೈಲ್, 12 ಇಂಚ್ ಅಲ್ಲ 10 ಇಂಚ್ ಟೈರ್ ಪ್ರೊಫೈಲು. ಆ್ಯಂಡ್ ಸ್ಪ್ರಿಂಗ್ ಸಸ್ಪೆನ್ಷನು ಮುಂದ್ಗಡೆ. ಓವರಾಲ್ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಫುಲ್ಲು ಮೆಟಲ್ ಬಾಡಿ. ಇದು ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ, ಬಟ್ ಮುಂದ್ಗಡೆ ನಂಬರ್ ಪ್ಲೇಟ್ ಹತ್ರ ಮಾತ್ರ ಪ್ಲಾಸ್ಟಿಕ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಬರಲ್ಲ, ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡ್ಬೋದು ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಮತ್ತು ಇಲ್ಲಿ ಉಕ್ ಕೊಟ್ಟಿದ್ದಾರೆ. ಮತ್ತು ಇದು ನಾರ್ಮಲ್ ಇಂಜಿನ್ ಆಗಿರೋದ್ರಿಂದ ಆವಾಗ ಚೋಕ್ ಕೊಟ್ಟಿದ್ದಾರೆ. ಓವರಾಲ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಆ್ಯಂಡ್ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸು 145 mm ಇದೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 110cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ನಾರ್ಮಲ್ ಇಂಜಿನು. BS6 ಇಂಜಿನ್ ಏನೂ ಅಲ್ಲ, ನಾರ್ಮಲ್ ಇಂಜಿನು. ಆ್ಯಂಡ್ 8 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ 8 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಮೇನ್ಲಿ ಇದು CVT ಗೇರ್ಬಾಕ್ಸು. ಆ್ಯಂಡ್ ಗಾಡಿ ಮಾತ್ರ ಸಖತ್ತಾಗಿದೆ ಇಂಡಿಯಲ್ಲಿ ಈಗಲೂ. ಆ್ಯಂಡ್ ಈ ಗಾಡಿಯ ಟಾಪ್ ಸ್ಪೀಡು 85 km/h ಹೋಗುತ್ತೆ. ಆ್ಯಂಡ್ ಮೈಲೇಜ್ ವಿಚಾರಕ್ಕೆ ಬಂದಾಗ ಇದು 45 KMPL ಕೊಡುತ್ತೆ. ಆ್ಯಂಡ್ ಸೈಡು ಪಿಲಿಯನ್ ಫುಟ್ ಹೋಲ್ಡ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿಗೆ ಬಾಡಿ ಗಾರ್ಡ್ ಹಾಕ್ಸಿದ್ರೆ, ಸ್ಟೀಲ್ ಬಾಡಿ ಗಾರ್ಡ್ ಹಾಕ್ಸಿದ್ರೆ ಮಾತ್ರ ಸಖತ್ತಾಗಿ ಕಾಣೋದು. ಇನ್ನು ಟೈಲಾಗ್ ವಿಚಾರಕ್ಕೆ ಬಂದಾಗ ಇದು ಫುಲ್ಲು ಆ್ಯಲಜಾನ್ ಬಲ್ಬ್. ಆ್ಯಂಡ್ ಫಸ್ಟ್ ವರ್ಷನ್ಗೂ ಈ ವರ್ಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಹ್ಯಾಂಡಲ್ ಗ್ರಾಬ್ಸು ಹೆವಿಯಾಗಿ ಕೊಟ್ಟಿದ್ದಾರೆ. ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಕ್ಟಿವ್ ಅಂತ ರಿಟರ್ನ್ ಮಾಡಿದ್ದಾರೆ. ಇನ್ನು ಎಕ್ಸಾಸ್ಟ್ ಈ ಥರ ಕಾಣುತ್ತೆ. ಬ್ಯಾಕ್ ಸೈಡ್ 10 ಇಂಚ್ ಟೈರ್ ಪ್ರೊಫೈಲು, ಸ್ಟೀಲ್ ವೀಲ್ಸು. ಆ್ಯಂಡ್ ಎಕ್ಸಾಸ್ಟ್ನ ಪ್ಲಾಸ್ಟಿಕಲ್ಲಿ ಕವರ್ ಮಾಡಿದ್ದಾರೆ, ನೋಡ್ಬೋದು. ಆ್ಯಂಡ್ ಈ ಬಾಡಿ ಎಲ್ಲ ಮೆಟಲ್ ಬಾಡಿ. ಆ್ಯಂಡ್ 2 ಹೋಲ್ ಕೊಟ್ಟಿರೋದಲ್ಲಿ ಏರ್ ಇಂಟೇಕ್ ಮಾಡೋಕ್ಕೆ. ಆ್ಯಂಡ್ ಪಿಲಿಯನ್ ಫುಟ್ ಹೋಲ್ಡ್ ಕೊಟ್ಟಿದ್ದಾರೆ, ಅದು ರಬ್ಬರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಓವರಾಲ್ ಗಾಡಿ ಫುಲ್ಲು ಮೆಟಲಿಂದ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ ಗಾಡಿ ಈ ಥರ ಕಾಣುತ್ತೆ. ಇನ್ನು ಕೀ ಯೂನಿಟ್ ವಿಚಾರಕ್ಕೆ ಬಂದಾಗ ಈ ಗಾಡಿಯಲ್ಲೇ ಫಸ್ಟ್ ಟೈಮ್ ಲಾಕಿಂಗ್ ಸಿಸ್ಟಮ್ ಬಂದಿದ್ದು ಕೀ ಯೂನಿಟ್ಗೆ. ಲೈಕ್ ಕೀ ಆಫ್ ಆನು ನಾರ್ಮಲ್ ಎಲ್ಲ ಗಾಡಿಯಲ್ಲೂ ಮಾಡ್ತೀವಿ, ಬಟ್ ಲಾಕಿಂಗ್ ಸಿಸ್ಟಮು ಫಸ್ಟ್ ಟೈಮ್ ನಾನು ಈ ಗಾಡಿಯಲ್ಲಿ ನೋಡಿದ್ದು. ಆ ಟೈಮಲ್ಲಿ 2010, 11, 12 ನಾನು ಯಾವ ಗಾಡಿಯಲ್ಲೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಆ್ಯಕ್ಟಿವಾದಲ್ಲೇ ನೋಡಿದ್ದು. ಆ್ಯಂಡ್ ಕೀ ಹಾಕಿದಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಈಗಿನ ಗಾಡಿ ಥರ ಎಲ್ಲ ರಿಯಾಕ್ಟ್ ಆಗೋಲ್ಲ. ನಾರ್ಮಲ್ ಫ್ಯೂಯಲ್ ಗೇಜು ಕೆಳಗಡೆ ಇರುತ್ತೆ, ಆನ್ ಮಾಡಿದ್ರೆ ಮೇಲ್ಗಡೆ ಬರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ಮಿರರ್ ವಿಸಿಬಿಲಿಟಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನೋಡಿ ಸ್ಪೀಡೋಮೀಟರು ಎಲ್ಲ ಅನಲಾಗು. ಆ್ಯಂಡ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಹೆಡ್ಲೈಟು ಹೈ ಬೀಮು ಲೋ ಬೀಮಿಗೆಲ್ಲ ಕೊಟ್ಟಿದ್ದಾರೆ. ಆರೆನ್ಸ್ ಎಲ್ಲ ಚೆನ್ನಾಗಿದೆ. ಇಂಡಿಕೇಟರ್ಸ್, ಹ್ಯಾಲಜಾನ್ ಬಲ್ಬ್ ಆ್ಯಸ್ ಯೂಶ್ವಲ್ ಚೆನ್ನಾಗೇ ಕಾಣುತ್ತೆ. ನೋಡಿ ಸ್ವಿಚ್ ಕ್ವಾಲಿಟೀಸ್ ಅಂತೂ ಸಖತ್ತಾಗಿದೆ. ಇದು ಸೆಲ್ಫ್ ಸ್ಟಾರ್ಟು. ಆ್ಯಂಡ್ ಈ ಗಾಡಿ ಓಡ್ಸೋಕ್ಕೆ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಲೈಕ್ ಪಿಯಾಜಿಯೋ ವೆಸ್ಪಾ ಥರನೇ ಇದೂ ತುಂಬ ಲೈಟ್ ವೆಯ್ಟು. ಆ್ಯಂಡ್ ಸ್ವಿಂಗ್ ಎಲ್ಲ ಮಾಡ್ಬೋದು ಈ ಗಾಡಿ ಒಳಗೆ, ವೀಲಿಂಗ್ ಎಲ್ಲ ಮಾಡ್ಬೋದು. ಇನ್ನು ಬೂಟ್ ವಿಚಾರಕ್ಕೆ ಬಂದಾಗ ಸಪ್ರೇಟ್ ಕೀ ಯೂನಿಟ್ ಕೊಟ್ಟಿದ್ದಾರೆ. ಬೂಟ್ ಈ ಥರ ಕಾಣುತ್ತೆ. ಆ್ಯಂಡ್ ಫುಲ್ ಸೈಜ್ ಹೆಲ್ಮೆಟ್ ಇಡಿಸುತ್ತೆ ಈ ಗಾಡಿ ಒಳಗೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಫ್ಯೂಯಲ್ ಇದ್ದು ಸೀಟ್ ಕೆಳಗೆ ಕೊಟ್ಟಿದ್ದಾರೆ. ಸೀಟ್ ತೆಗ್ದುಬಿಟ್ಟೆ ಫ್ಯೂಯಲ್ ಹಾಕಿಸ್ಕೊಳ್ಬೇಕು. ಈಗಿನ ಆ್ಯಕ್ಟಿವಾಗೆಲ್ಲ ಬ್ಯಾಕ್ ಸೈಡ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಈ ಥರ ಕಾಣುತ್ತೆ. ಈ ಥರ ಓಪನ್ ಮಾಡಬೇಕು ಆ್ಯಂಡ್ ಈ ಥರ ಇಡಬೇಕು. ಆ್ಯಂಡ್ ಮೇನ್ಲಿ ಇದು 5.3 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಬರುತ್ತೆ. 45 KMPL ಮೈಲೇಜ್ ಕೊಡುತ್ತೆ. ಆ್ಯಂಡ್ ನೋಡಿ ಫುಲ್ ಸೈಜ್ ಎಲ್ಲ ಹಿಡಿಸುತ್ತೆ ಹೆಲ್ಮೆಟು. ಆ್ಯಂಡ್ ಗ್ಲಾಸರೀಸ್ ಎಲ್ಲ ಆರಾಮಾಗಿ ಹಿಡಿಸುತ್ತೆ. ಯಾಕಂದರೆ ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನು ಈ ಗಾಡಿ ಒಳಗೆ ಬೂಟಲ್ಲಿ ಗ್ಲಾಸರೀಸ್ ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡು ಸ್ಪ್ರಿಂಗ್ ಸಸ್ಪೆನ್ಷನು. ಮೇನ್ಲಿ ಹೇಳಬೇಕು ಅಂದರೆ ಈ ಗಾಡಿ ಪ್ರಾಕ್ಟಿಕಲ್ ಗಾಡಿ. ಆ ಟೈಮಲ್ಲಿ ತುಂಬಾ ಸೇಲ್ ಆಗಿದ್ದ ಗಾಡಿ ಅಂದರೆ ಆ್ಯಕ್ಟಿವಾ ಅಷ್ಟೇ. ಅದಾದಮೇಲೆ ಆ್ಯಕ್ಸಿಸ್ ಬಿಟ್ಟರು, ಅದು ಫುಲ್ ಫೈಬರ್ ಬಾಡಿ. ಈಗಲೂ ಫೈಬರ್ ಬಾಡಿನೇ ಅದು. ಬಟ್
ಆ್ಯಕ್ಟಿವಾ ಇಸ್ ಆ್ಯಕ್ಟಿವಾ, ಎಲ್ಲರ ಮನೆಯಲ್ಲೂ ಆ್ಯಕ್ಟಿವಾ, ಎಲ್ಲರೂ ಆ್ಯಕ್ಟಿವಾ ಓಡಿಸಿರ್ತಾರೆ. ಸಾಮಾನ್ಯವಾಗಿ ಈ ಗಾಡಿನ ಎಲ್ಲರೂ ಓಡಿಸಿರ್ತಾರೆ ಒಂದು ಆ್ಯಕ್ಟಿವಾನ. ಬಟ್ ರಿವ್ಯೂ ಯಾಕೆ ನಾನು ಮಾಡಿದೆ ಅಂದರೆ, ಈ ಗಾಡಿ ಬರೀ 30,000 30,000 ಕಿಲೋಮೀಟರ್ ಅಷ್ಟೇ ಹೊಡಿರೋದು. ಯಾವ ಥರ ರೈಡ್ ಇದೆ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, ಆ್ಯಂಡ್ ಹಳೆ ಗಾಡಿ ಆಗಿದ್ರು 10 ವರ್ಷ ಗಾಡಿ ಆಗಿದ್ರು ಯಾವ ಥರ ಇದು ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ನಾನು ರಿವ್ಯೂ ಮಾಡೋಕ್ಕೆ ಕಾರಣ ಆಯಿತು. ಸೊ ಅದಕ್ಕೋಸ್ಕರ ರಿವ್ಯೂ ಮಾಡ್ತಿರೋದು. ಸೊ ಲೆಟ್ಸ್ ಗೋ ಫಾರ್ ರೈಡ್. ಸೊ ದಿಸ್ ಇಸ್ ದಿ ಕೀ, ಬನ್ನಿ ರೈಡಿಗೆ ಹೋಗೋಣ. ಸೊ ಇದು 2010 ಮಾಡೆಲ್, ಇದು ಸಖತ್ತಾಗಿದೆ ಗಾಡಿ. 30,000 ಅಷ್ಟೇ ಓಡಿರೋದು ನೋಡಿ. ಗಾಡಿ ಆರಾಮಾಗಿದೆ, ಹಳೆ ಗಾಡಿ ಆಗಿದ್ರು. ಸೊ ಈ ಥರ ಸಂದಿಯಲ್ಲಿ ಎಲ್ಲ ಓಡಿಸ್ಬೋದು ಈ ಗಾಡಿನ. ಹತ್ತು ವರ್ಷ ಹಳೆ ಗಾಡಿ ಆಗಿದ್ರು ಪಿಕಪ್ ಹೆಂಗೆ ಎತ್ಕೊಳುತ್ತೆ ನೋಡಿ ಅಪ್ಪಲ್ಲಿ. ಆ್ಯಕ್ಚುಲಿ ಓನರ್ ಜಾಸ್ತಿ ಓಡಿಸಿಲ್ಲ, ಅದಕ್ಕೋಸ್ಕರ ಗಾಡಿ ಚೆನ್ನಾಗೈತೆ. ಸೊ ನಾವು ನೋಡಿರ್ಬೋದು ಅಥವಾ ಓಡಿಸಿರ್ಬೋದು, ಹಳೆ ಗಾಡಿಗಳು ಒಂದು ಸ್ವಲ್ಪ CVT ಗೇರ್ಬಾಕ್ಸಲ್ಲಿ ಲ್ಯಾಗ್ ಕೊಡುತ್ತೆ. ಬಟ್ ಈ ಗಾಡಿ ಒಳಗೆ ಏನು ಲ್ಯಾಗ್ ಕೊಡ್ತಿಲ್ಲ. ಓನರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ಬ್ರೇಕಿಂಗು ಅಲ್ಟಿಮೇಟು, ಹಳೆ ಗಾಡಿ ಆಗಿದ್ರು. ನೋಡಿ ಪರ್ಫಾರ್ಮೆನ್ಸ್ ಯಾವ ಥರ ಆಗ್ತಿದೆ ಅಂತ. ಅಪ್ಪಲ್ಲಿ ನೋಡಿ ಯಾಕೋ ಸ್ಪೀಡೋಮೀಟರ್ ಮುಳ್ಳು ತುಂಬ ಶೇಕ್ ಆಗ್ತಿದೆ 60ಗೆ ಹೋಗೋಕ್ಕೆ. ಬಟ್ ಇದು ಆರಾಮಾಗಿ 80 ಹೋಗುತ್ತೆ. ಸೊ ಇದು ಕಂಬೈನ್ ಬ್ರೇಕಿಂಗ್ ಸಿಸ್ಟಮು. ಪವರ್ಸ್ ಎಲ್ಲ ಫಸ್ಟೇ ಹೇಳಿದ್ದೀನಿ, ಟಾರ್ಕು ಪವರು. ಆ್ಯಂಡ್ ಗಾಡಿ ಮಾತ್ರ 10 ಇಯರ್ಸ್ ಆದ್ರೂ ವೈಬ್ರೇಷನ್ ಇಲ್ಲ. ಆ್ಯಂಡ್ ಇದು ಇಂಜಿನ್ಗಳು 2010-12 ಬಿಟ್ಟಿರೋ ಇಂಜಿನ್ಗಳು ತುಂಬ ಟಾರ್ಕಿ ಆ್ಯಂಡ್ ತುಂಬ ಡ್ಯೂರಬಿಲಿಟಿ ಬರುತ್ತೆ. ನೋಡಿ 10 ವರ್ಷ ಆದ್ರೂ ಗಾಡಿ ಹೆಂಗೆ ನುಗ್ಗುತ್ತೆ. ಸೊ ನೋಡೋಣ ಬನ್ನಿ ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ. ಸೊ ಇಲ್ಲಿ ಇಂಟರ್ಸೆಕ್ಷನ್ ಬಂತು, ಸ್ಲೋ ಮಾಡಿದೆ. CVT ಗೇರ್ಬಾಕ್ಸಲ್ಲಿ ಎಲ್ಲೂ ನಮಗೆ ಲ್ಯಾಗ್ ಕೊಡ್ತಿಲ್ಲ. ನನಗೆ CVT ಗೇರ್ಬಾಕ್ಸಲ್ಲಿ ಎಲ್ಲೂ ಲ್ಯಾಗ್ ಕೊಡ್ತಿಲ್ಲ, ಓಡಿಸ್ತಿದ್ದೀನಿ. ಸೊ ಆರಾಮಾಗಿ 100 ಟಚ್ ಆಗುತ್ತೆ. ಬಟ್ ಇಂಟರ್ಸೆಕ್ಷನ್ ಇರೋದ್ರಿಂದ ಅಲ್ಲಿ ಡೌನ್ ಮಾಡಿದೆ. ತುಂಬ ಲೈಟ್ ವೇಟ್ ಗಾಡಿ ಆ್ಯಕ್ಟಿವಾ. ಸೊ ಹಿಂಗೆಲ್ಲ ಓಡಿಸ್ಬೋದು ಆರಾಮಾಗಿ. ಆ್ಯಂಡ್ ಈಗ ಒಂದು ಸ್ವಲ್ಪ ಫ್ರೀ ರೋಡಲ್ಲಿ ನೋಡಿದ್ವಿ, ಟ್ರಾಫಿಕಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಎಲ್ಲರ ಹತ್ರನೂ ಈ ಗಾಡಿ ಇದೆ, ಓಡ್ತಿರ್ತೀರ. ಆದ್ರೂ 10 ವರ್ಷ ಆದ್ರೂ ಇನ್ನೂ 30,000 ಓಡೋರೋ ಗಾಡಿನ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ ನಾನು. ಬರೀ 30,000 ಓಡಿರೋ ಗಾಡಿ ಇದು. ಪರ್ಫಾರ್ಮೆನ್ಸು ಹೆಂಗಂದ್ರೆ ಹೊಸ ಗಾಡಿ ಇದ್ದಂಗೆ ಐತೆ. ಅಯ್ಯೋ ಸಖತ್ತಾಗಿದೆ ಪರ್ಫಾರ್ಮೆನ್ಸು. ಹೊಸ ಗಾಡಿ ಇದ್ದಂಗೆ ಇದೆ.
ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ ಕರೀತಾರೆ, ಅದು ನಿಜ. ಅದು ಆ್ಯಕ್ಟಿವಾ ಫಸ್ಟು ಅಂದರೆ ನಾರ್ಮಲ್ ಆ್ಯಕ್ಟಿವಾ ಇತ್ತಲ್ಲ, ಆ ಆ್ಯಕ್ಟಿವಾ ಬಿಟ್ಟು ಈ ವರ್ಷನ ಆ್ಯಕ್ಟಿವಾ ಬಂದಾಗ ಇದೇ ಫಸ್ಟ್ ಅನ್ಕೊತೀನಿ ಆ್ಯಂಡ್ ಬೆಸ್ಟ್ ಅಂತ ಹೇಳ್ತೀನಿ. ಫಸ್ಟ್ ಈಸ್ ಬೆಸ್ಟ್ ಹೋಂಡಾ ಆ್ಯಕ್ಟಿವಾ. ಆ್ಯಂಡ್ ಈಗಿಂದೆಲ್ಲ ಏನಾಗಿದೆ ಅಂದರೆ BS6 ಕೊಟ್ಟು ಕ್ವಾಲಿಟಿ ಆಫ್ ಇಂಜಿನ್ನು ಚೆನ್ನಾಗಿದೆ, ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡುತ್ತೆ. ಬಟ್ ಡ್ಯೂರಬಿಲಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇದು 10 ವರ್ಷ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಓಡುತ್ತೆ. ಆ್ಯಂಡ್ ನನ್ನ ಹತ್ರ 2012 ಗಾಡಿ ಇದೆ ನನ್ನ ಹತ್ರ ಆ್ಯಕ್ಟಿವಾ. ಸೊ ಅದು CVT ಗೇರ್ಬಾಕ್ಸಲ್ಲಿ ನಾನು ಟಾಪ್ ಎಂಡ್ ಹೋದಾಗ ಅದು ಜರ್ಕೊಡಿಯುತ್ತೆ. ಸೊ ಇದು ಹಂಗೆ ಹೊಡಿಲಿಲ್ಲ, ಏನೂ ಜರ್ಕೊಡಿಲಿಲ್ಲ. ನನ್ನ ಓನ್ ಆ್ಯಕ್ಟಿವಾ ಇದೆ 2012 ಗಾಡಿ, ಅದು ಜರ್ಕೊಡಿಯುತ್ತೆ 60 ಮೇಲೆ ಏನಾರು ಹೋದರೆ. ಬಟ್ ಇದು ಓನರು ಜಾಸ್ತಿ ಓಡಿಸಿಲ್ಲ, ಕಮ್ಮಿ ಓಡಿಸಿದಾರಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಆ್ಯಂಡ್ ವಿಸಿಬಿಲಿಟಿ ಎಲ್ಲ ಚೆನ್ನಾಗಿದೆ ಮಿರರ್ದು. ಓಲ್ಡ್ ಬಟ್ ಗೋಲ್ಡ್. ಮೈಲೇಜು ಚೆನ್ನಾಗಿ ಕೊಡುತ್ತೆ ಇದು. ಓನರ್ನ ಕೇಳಿದೆ, ಲೈಕ್ ಅವರು 40-45 ಆರಾಮಾಗಿ ಕೊಡುತ್ತೆ ಅಂತ ಹೇಳ್ತಾರೆ. ಲೈಕ್ ಕೆಂಗೇರಿಯಿಂದ ಅವರು ಅರೌಂಡ್ ವಿಧಾನಸೌಧ ಅಥವಾ ಅವ್ರ ಆಫೀಸ್ ಇರೋದು, ಅಲ್ಲಿ ತನಕ ಹೋಗಿ ಬರ್ತಾರೆ ಅವರು ಡೈಲಿ ಅಪ್ ಆ್ಯಂಡ್ ಡೌನು. ಸಾಕಾಗಿದೆ ಗಾಡಿ. ಹಿಂಗೆಲ್ಲ ಆರಾಮಾಗಿ ಓಡಿಸ್ಬೋದು. ಮೇನ್ಲಿ CVT ಗೇರ್ಬಾಕ್ಸು ಹೋಲ್ಡ್ ಆಗ್ತಾ ಯಾಕಂದರೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಓಡಿಸಿ ನನ್ನ ಗಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಅದಕ್ಕೆ. ಅಂದರೆ ಗಾಡಿ ಎಕ್ಸ್ಪೀರಿಯೆನ್ಸ್ ಅಂದರೆ ಆ್ಯಕ್ಟಿವಾದಲ್ಲಿ ಆ್ಯಕ್ಟಿವ್ 110cc ಒಳಗೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಾವು ಫಸ್ಟ್ ತಗೊಂಡ ಗಾಡಿ ಹೆಂಗಿತ್ತು, ಆಮೇಲೆ ಈಗ ಹೆಂಗಾಗಿದೆ 10 ವರ್ಷ ಆದಮೇಲೆ ಅಂತ ನಾವು ನೋಡಿದಾಗ ಆ್ಯಕ್ಚುಲಿ CVT ಗೇರ್ಬಾಕ್ಸ್ ಏನಾಗುತ್ತೆ ಅಂದರೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಸೊ ಅದು ಲ್ಯಾಗಿನೆಸ್ ಬರುತ್ತೆ ಎಂಡಲ್ಲಿ ಒಂದು 10 ವರ್ಷ ಆದಮೇಲೆ. ಸೊ ಇವರು ಮೇಂಟೈನ್ ಚೆನ್ನಾಗಿ ಮಾಡಿರೋದ್ರಿಂದ CVT ಗೇರ್ಬಾಕ್ಸು ಲ್ಯಾಗಿನೆಸ್ ಇಲ್ಲ, ಚೆನ್ನಾಗಿ ಮೇಂಟೈನ್ ಆಗಿದೆ, ಚೆನ್ನಾಗಿದೆ. ಸೊ CVT ಗೇರ್ಬಾಕ್ಸ್ ಅಂದರೆ ಈಗೆಲ್ಲವೂ CVT ಗೇರ್ಬಾಕ್ಸು. ಸೊ CVT ಗೇರ್ಬಾಕ್ಸ್ ಇದ್ರೆ ಏನಪ್ಪ ನಮಗೆ ಲಾಭ ಅಂದರೆ ಮೇಂಟೆನೆನ್ಸ್ ಫ್ರೀ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. 10 ವರ್ಷ ಗಾಡಿ ಏನೋ ಹಳೇದು ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನಾನು ಇದರಲ್ಲಿ ತೋರಿಸಿದ್ದೀನಿ.